ಈ ವಿಡಿಯೋದಲ್ಲಿ ಒಂದು ರಾಂಗ್ ಹೇಳಿದ್ದೀನಿ, ಅದು ಏನಂತ ಕಂಡುಹಿಡಿದು ಕಾಮೆಂಟ್ ಮಾಡಿ ತಿಳಿಸಿ. ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ, ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಇದು ಸೋಮವಾರದ ಲಾಗ್ ಆಗಿರುತ್ತೆ. ಬೆಳಗ್ಗೆನೇ ಮಂಜು ನೋಡಿ ಹೇಗೆ ಇಳಿದಿದೆ. ಸುಮಾರು 6:30-7 ಗಂಟೆ ಆಗಿತ್ತು. 6:30ಯಲ್ಲಿದ್ದಾಗ ಮಂಜೇ ಇರಲಿಲ್ಲ. ಆದರೆ 7 ಗಂಟೆಯಲ್ಲಿ ತುಂಬಾ ಮಂಜು, ಮನೆಗಳೇ ಕಾಣಿಸ್ತಾ ಇರಲಿಲ್ಲ. ಈಗ ಬೆಳಗ್ಗೆನೇ ಪೂಜೆ ಆಗಿತ್ತು. ಪೂಜೆ ಮುಗಿಸ್ಕೊಂಡು ನಾನು ಬೆಂಗಳೂರಿಗೆ ಹೋಗಬೇಕಾಗಿತ್ತು. ಬೆಂಗಳೂರಿಗೆ ಅಂದರೆ ಕೇರ್ಪುರಮ್ಗೆ. ಅದನ್ನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಯಾಕಂದರೆ ಸ್ವಲ್ಪ ಕೆಲಸ ಇದ್ದಿದ್ದರಿಂದ PF ಆಫೀಸ್ಗೆ ಹೋಗಬೇಕಾಗಿತ್ತು. ಅದಕ್ಕೋಸ್ಕರ ಬೆಳಗ್ಗೆನೇ ಪೂಜೆ ಆಗಿತ್ತು. ಸೋಮವಾರ ಅಲ್ವಾ. ಬೆಳಗ್ಗೆ ಟಿಫನ್ನು ಟೊಮೆಟೊ ಬಾತ್ ಮಾಡಿದ್ದೆ. ಟೊಮೆಟೊ ಬಾತ್ ಮಾತ್ರ ಸೂಪರಾಗಿ ಬಂದಿತ್ತು. ಈ ವಿಡಿಯೋ ಶಾರ್ಟ್ಸ್ ವಿಡಿಯೋಕ್ಕೋಸ್ಕರ ಇಟ್ಕೊಂಡಿದ್ದೆ, ಅದನ್ನೇ ಇದರಲ್ಲಿ ಹಾಕಿದ್ದೀನಿ. ಮಕ್ಕಳೆಲ್ಲ ಟಿಫನ್ ಮಾಡಿ ಅವರು ಕೆಲಸಕ್ಕೆ ಹೋಗಿದ್ರು. ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸ್ಬಿಟ್ಟು ನಾನು ರೆಡಿಯಾಗಿ ಬಸ್ಗೆ ಹೊರಟೆ. ಸುಮಾರು 10 ಕಾಲಾಗಿತ್ತು. ಈಗ ಇದು ನೋಡಿ ಕೋಲಾರ ಬಸ್ ಸ್ಟಾಪ್. ಇದು ಬಂಗಾರಪೇಟೆಯಲ್ಲಿ ಇಳಿಯೋಕ್ಕಾಗಿಲ್ಲ, ಬಸ್ಸಲ್ಲಿ ಇದು ಬಂಗಾರಪೇಟೆ ಎಲ್ಲ ಕೋಲಾರ. ಇದು ಕೋಲಾರಲ್ಲಿ ಇಕ್ಕಿದ್ದೆ ನೋಡಿ. ತುಂಬ ಜನ ಏನಿರಲಿಲ್ಲ, ಕಮ್ಮಿನೇ ಇದ್ದರು, ಸೀಟ್ ಸಿಕ್ತು. ಈಗ ನಾನೀಗ ಹೊರಟಿದ್ದು ಕೇರ್ಪುರಂ ITI ಹತ್ರ ಇಳಿಬೇಕಾಗಿತ್ತು. ಬೆಟ್ಟ ನೋಡಿ ತುಂಬ ಚೆನ್ನಾಗಿದೆ. ವ್ಯೂಸ್ ಮಾತ್ರ ಈ ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಬೆಟ್ಟಗಳೆಲ್ಲ ನೋಡೋದಕ್ಕೆ. ಒಂದ್ಸಲಿ ಆ ವಿಡಿಯೋನು ನಿಮಗೆ ಮಾಡಿ ತೋರಿಸ್ತೀನಿ. ಯಾಕಂದರೆ ಇಲ್ಲೇ ಈ ಊರ ಹತ್ರನೇ ನಮ್ಮ ಅಕ್ಕ ಅವ್ರವ್ರು ಇರೋದು, ಚಿಕ್ಕಯ್ಯರು ಅಂತ. ವ್ಯೂಸ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಒಂದು ದಿವಸ ಆ ವಿಡಿಯೋನು ನಿಮಗೆ ಶೇರ್ ಮಾಡ್ತೀನಿ. ಈಗ ನಾನು ಬಸ್ಸಲ್ಲಿ ಕೂತಿದ್ದೀನಿ, ಜನನೂ ಕಮ್ಮಿ ಇತ್ತು. ಈಗ PF ಆಫೀಸಲ್ಲಿ ಇದ್ದೀನಿ. ಆದರೆ ಆಫೀಸಲ್ಲಿ ವಿಡಿಯೋ ಮಾಡೋಕ್ಕಾಗೋದಿಲ್ವಲ್ಲ, ಸುಮ್ಮನೆ ಸ್ವಲ್ಪ ವಿಡಿಯೋ ಮಾಡಿಕೊಂಡೆ. ಮತ್ತು ಅದನ್ನು ಮುಗಿಸ್ಕೊಂಡು ಮತ್ತೆ ಬಸ್ಗೆ ರಿಟರ್ನ್ ಆದೆ. ಆ ಟೈಮ್ ನೋಡಿದ್ರೆ ಆಲ್ರೆಡಿ 3 o'clock ಆಗಿತ್ತು. ಈಗ ಮತ್ತೆ ನಾನು ಕೋಲಾರ ಬಸ್ ಸ್ಟಾಪ್ ನೋಡ್ತಾ ಇದ್ದೀನಿ ನೋಡಿ. ಇವತ್ತು ತುಂಬಾ ಕಮ್ಮಿ ಇದ್ದರು ಜನ. ತುಂಬ ಯಾವಾಗಲೂ ರಶ್ ಇರುತ್ತೆ, ಆದರೆ ಇವತ್ತು ಸೋಮವಾರ ಕಮ್ಮಿನೇ ಇದ್ದರು. ನನ್ನ ಲಕ್ಕು, ಇಲ್ಲಾಂದರೆ ಯಾವಾಗಲೂ ಬಸ್ಸೇ ಸಿಗ್ತಾಯಿಲ್ಲ. ಆದರೆ ನನಗೆ ITI ಹತ್ರದಿಂದನೇ ಡೈರೆಕ್ಟ್ ಬಸ್ ಸಿಕ್ಕಿತ್ತು, KGF ಬಸ್ಸು. ನಾನು ಅದರಿಂದನೇ ಬಿಟ್ಟು ಬಂದೆ ಬಂಗಾರಪೇಟೆಗೆ. ತುಂಬಾ ಕ್ರೌಡ್ ಏನಿರಲಿಲ್ಲ. ಮತ್ತೆ ಬರ್ತಾ ಕ್ರೌಡ್ ಆಯಿತು. ಈಗ ಮತ್ತೆ ಮನೆಗೆ ಬಂದೆ. ಬರೋಷ್ಟರಲ್ಲಿ ಮಕ್ಕಳು ಬಂದಿದ್ದರು. 5 o'clock ಆಗಿತ್ತು. ಅರ್ಶಿಣಿ ಬಾಗಿಲು ತೆಗೆದು ಎಲ್ಲ ಬಟ್ಟೆ ಎಲ್ಲ ಎತ್ತಿಕ್ತಾಯಿದ್ಲು. ಬಟ್ಟೆ ಎಲ್ಲ ರೆಡಿ ಆಗ್ತಾಯಿದ್ರು ಅವರು ಟ್ಯೂಷನ್ಗೆ ಹೋಗೋದಕ್ಕೆ. ಮತ್ತು ಇವತ್ತಿನ ಲಾಗ್ ಇಷ್ಟೇ. ಆದರೆ ನಮ್ಮ ಮಕ್ಕಳು ನವಚೇತನ ಸ್ಕೂಲಲ್ಲಿ ಓದ್ತಾ ಇದ್ದಾರೆ. ಅವರು February 26 ಜೂನಿಯರ್ ಕಾಲೇಜ್ ಹತ್ರ ಮಾಸ್ ಭೇಟಿ ಮಾಡಿದರು. ಏನಪ್ಪ ವಿಷಯ ಅಂದರೆ, ಅವರು ಓದೋ ಸ್ಕೂಲೇ ಫಸ್ಟ್ ಬಂದಿತ್ತು. ಅಂದರೆ ನವಚೇತನ ಪ್ರೈಮರಿ ಸ್ಕೂಲು ಫಸ್ಟ್ ಬಂದಿತ್ತು. ಆ ವಿಡಿಯೋನು ನನ್ನ ಮಗ ಇಟ್ಕೊಂಬಂದಿದ್ದ, ಅಮ್ಮ ಹಾಕು ಅಂತ ಹೇಳ್ತಾ ಇದ್ದ. ಅದಕ್ಕೋಸ್ಕರ ನಾನು ಈ ವಿಡಿಯೋನು, ಇದೇ ನೋಡಿ ನಮ್ಮ ನವಚೇತನ ಸ್ಕೂಲು. ತುಂಬಾ ವರ್ಷವೂ ಈ ಸ್ಕೂಲೇ ಫಸ್ಟ್ ಬರ್ತಾಯಿದೆ. ತುಂಬಾ ಸಂತೋಷ ಆಗ್ತಾಯಿದೆ. ಹೀಗಿತ್ತು ಈ ದಿನದ ಕತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಎಲ್ಲರೂ ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಎಲ್ಲರೂ ನೋಡ್ತಾರೆ, ಆದರೆ ಲೈಕೇ ಮಾಡ್ತಾಯಿಲ್ಲ. ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಪರವಾಗಿಲ್ಲ. ನೀವು ಯಾರಾದರೂ ನವಚೇತನ ಸ್ಕೂಲಲ್ಲಿ ಓದ್ತಾ ಇದ್ದರೆ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು, ಬಾಯ್.